ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಿನ್ನೆಯಿಂದ ಒಂದು ವೈರಲ್ ನೋಟಿಸ್ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಪೋಸ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಶೇರ್ ಮಾಡ್ತಾ ಇದ್ದಾರೆ. ಅದೇನಂತಂದ್ರ 62,461 ಬೃಹತ್ ಆದಂತ ಹುದ್ದೆಗಳ ಗ್ರೂಪ್ ಡಿ ನೇಮಕಾತಿ ಹೊಸದಾಗಿ ಶುರುವಾಗಿದೆ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಬಿಡ್ತಾ ಇದ್ದಾರೆ. ನೀವು ಇದನ್ನ ನೋಡಿರ್ಬೋದು. ಈ ಒಂದು ನೋಟಿಸ್ ನ ನೀವು ಈಗಾಗಲೇ ಎಲ್ಲರೂ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇದರಲ್ಲಿ ಏನ್ ಕೊಡ್ತಾರ ಅಂತಂದ್ರ ಇಲ್ಲಿ ನೋಡ್ಬೋದು ನೀವು. ಲೆವೆಲ್ 1 ಏನಂತಂದ್ರ 10th ಮೇಲೆ ಪೇ ಮೆಟ್ರಿಕ್ ಅಲ್ಲಿ 10th ಮೇಲೆ ಹಾಕುವಂತ ಅಪ್ಲಿಕೇಶನ್ ಲೆವೆಲ್ 1 ಅಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ. ಗ್ರೂಪ್ ಡಿ ಅಂತ ಅರ್ಥ. ಇಲ್ಲಿ ಏನ್ ಕೊಡ್ತಾರ ಅಂತಂದ್ರೆ 15,000 ಗ್ರೇಡ್ ಪೇ ಅಂತ ಕೊಡ್ತಾರ. ಅಂದ್ರೆ ಅದ್ರ ಗ್ರೂಪ್ ಡಿ ಗೆ ಇರುತ್ತೆ ಅದು. ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು? 18ರಿಂದ 33 ವರ್ಷದ ಒಳಗಿರೋರು ಅಪ್ಲಿಕೇಶನ್ ಆಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ವೇಕೆನ್ಸಿ ನೋಡ್ರಿ. 62,460 ಹುದ್ದೆಗಳಂದ್ರೆ ಒಂದು ಬೃಹತ್ತಾದ ಹುದ್ದೆಗಳ ನೇಮಕಾತಿ ಔಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವೈರಲ್ ನೋಟಿಸ್ ನ ಸತ್ಯಾಸತ್ಯತೆ ಏನು, ಇದರ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿದೆ, ಮತ್ತೆ ಇದರ ಹಿನ್ನೆಲೆ ಏನಂತ ಹೇಳಿ ಒಂದು ಫುಲ್ ಆದಂತ ನ್ಯೂಸ್ ಅನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಿನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಗ್ರೂಪ್ ಡಿ ಬಗ್ಗೆ ನಿಮ್ಗೆ ಅಪ್ಡೇಟ್ ಬೇಕಂದ್ರೆ, ಯಾವ್ದಾದ್ರು ಜಾಬ್ ನಿಮ್ ಕಾನ್ಫರ್ಮ್ ಆಗಿತ್ತಂದ್ರೆ ಜಲ್ದಿ ನಿಮ್ಗೆ ಕ್ವಿಕ್ ಆಗಿ ಅಪ್ಡೇಟ್ ಸಿಗ್ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀವಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀವಿ, ಅಲ್ಲೂ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಇದು 2018, 2022 ಮತ್ತೆ 2013 ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005ರಿಂದ ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ. ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಇದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ. ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ, ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025 ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025 ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್, ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ. ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಎಲ್ಲದರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ ಸಂಬಂಧ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳ ಕೊಡ್ತಾ ಇದೀವಿ. ಯಾರಿಗ್ ಬೇಕು ಅವರು ಏನಂದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವು ಎಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ GK ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ.
ಈಗಾಗಲೇ ನೀವು ಎಲ್ಲಾ ಕಡೆ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ತುಂಬಾ ಜನ ಇದನ್ನ ಏನಂದ್ರೆ ಇದ್ರ ಬಗ್ಗೆ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಇದೊಂದು ಫೇಕ್ ಆಗಿರ್ಬೋದು ಅಂತ ಅರ್ಥ. ಆದ್ರೆ ನೀವು ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ, ಡೈರೆಕ್ಟ್ ಆಗಿ ನಾವು ಫೇಕ್ ಆಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ, ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಹಿನ್ನೆಲೆ ಇಲ್ಲ. ನಾನು ಮೊದಲೇ ಹೇಳ್ತೀನಿ, ಇದಕ್ಕೆ ಯಾವುದೇ ರೀತಿಯ ಹಿನ್ನೆಲೆಯನ್ನ ಕೊಟ್ಟಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲ RRB ವೆಬ್ಸೈಟ್ ಅನ್ನ ಚೆಕ್ ಮಾಡಿದೆ, ಎಲ್ಲೂ ಇದ್ರ ಬಗ್ಗೆ ಯಾವುದೇ ರೀತಿಯ ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಆದಂತ ಒಂದು ಲೀಗಲ್ ಆದಂತ ಏನಂದ್ರೆ ನೋಟಿಫಿಕೇಶನ್ ಅನ್ನ ಎಲ್ಲೂ ರೈಲ್ವೆ ಏನಂದ್ರೆ ಅನೌನ್ಸ್ ಮಾಡಿಲ್ಲ. ಆದ್ರೆ ನೀವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನಂತಂದ್ರೆ, ಈಗಾಗಲೇ ಗ್ರೂಪ್ ಡಿ ಎಕ್ಸಾಮ್ಗಳು ನಡೀತಾ ಇದಾವೆ. ಆಲ್ಮೋಸ್ಟ್ ಜನವರಿಯ ಏನಂತಾರೆ ಜನವರಿ ಮಂತ್ ಅಲ್ಲಿ ಹೋಗಿ ಎಂಡ್ ಆಗ್ತವೆ. ಅಂದ್ರೆ 2025ರಲ್ಲಿ ಏನಂದ್ರೆ ಗ್ರೂಪ್ ಡಿ ಕಾಲ್ಫಾರ್ಮ್ ಆಗ್ಬೇಕಾಗಿದ್ದು ಹೊಸದಾಗಿ. ಅಂದ್ರೆ ನೀವು RRB ಒಂದು ಕ್ಯಾಲೆಂಡರ್ ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ಪ್ರತಿ ವರ್ಷ ಅವ್ರು ಏನ್ ಮಾಡ್ತಾರಂದ್ರೆ, ಈಗ ಐಸೋಲೇಟೆಡ್ ಕ್ಯಾಟಗರಿನ ಪೋಸ್ಟ್ ಗಳಾಗಿರ್ಬೋದು ಅಥವಾ NTPC ಪೋಸ್ಟ್ ಗಳಾಗಿರ್ಬೋದು, ಮತ್ತೆ ನೀವು JEE ಪೋಸ್ಟ್ ಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಹುದ್ದೆಗಳನ್ನ ಏನಂದ್ರೆ ಪ್ರತಿ ವರ್ಷ ಕರಿತಾ ಬರ್ತಾ ಇದಾರೆ ಅವರು. ಅದೇ ರೀತಿ ಗ್ರೂಪ್ ಡಿ ಹುದ್ದೆಗಳು 2025ರಲ್ಲಿ ಕಾಲ್ಫಾರ್ಮ್ ಆಗ್ಬೇಕಾಗಿತ್ತು. ಆದ್ರೆ ಕೋರ್ಟ್ ನಲ್ಲಿ ಕೇಸ್ ಇರುವುದರಿಂದ, ಹಳೆಯ ಎಕ್ಸಾಮ್ಗಳು ಆಗದೇ ಇರುವುದರಿಂದ 2015ರ ಏನಂದ್ರೆ ಒಂದು ವೇಕೆನ್ಸಿಗಳು ಪೆಂಡಿಂಗ್ ಬಿದ್ದಿದ್ದು. ಈ ಒಂದು ಅರ್ಥದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, 2026ರಲ್ಲಿ ಒಂದು ಹುದ್ದೆಗಳ ಕನ್ಫರ್ಮ್ ಯಾಕೆ ಆಗ್ಬಾರ್ದು ಒಂದು ಪಾಸಿಟಿವ್ ಆಗಿ ವಿಚಾರ ಮಾಡೋಣ ಸ್ನೇಹಿತರೆ. ಇದು ನಾವು ಸಕಾಸಕಟವಾಗಿ ಫೇಕ್ ಅಂತ ಹೇಳೋದಕ್ಕಿಂತ ಮುಂಚೆ, ಯಾಕೆ 2026ರಲ್ಲಿ ಗ್ರೂಪ್ ಡಿ ಹೊಸ ವೇಕೆನ್ಸಿಗಳು ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗಲೇಬೇಕು. ಯಾಕಂದ್ರೆ 25ರ ಒಂದು ಏನೊಂದು ನೋಟಿಫಿಕೇಶನ್ ಎಕ್ಸಾಮು ಜನವರಿಗೆ ಮುಗಿದ್ ಬಿಡ್ತು. ಅದರದೊಂದು ಏನಂತಂದ್ರೆ ಒಂದು ಪ್ರೊಸೀಜರ್ ಆಲ್ರೆಡಿ ಕಂಪ್ಲೀಟ್ ಆದಂಗ ಆಯ್ತು. ಇನ್ ಮುಂದೆ ನೀವು ಸೆಕೆಂಡ್ ಲಿಸ್ಟ್ ಅಲ್ಲಿ ಬಿಡ್ತಾರೆ, ನಿಮಗೆ ಫಿಸಿಕಲ್ ಬಿಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ, ಅದು ಪ್ರೊಸೆಸ್ ಕಂಟಿನ್ಯೂ ಆಗಿರ್ತದೆ. ಆದ್ರ ಇವರ ಒಂದು RRB ಅವರ ಒಂದು ಕ್ಯಾಲೆಂಡರ್ ಪ್ರಕಾರ 2025ರಲ್ಲಿ ಕಾಲ್ಫಾರ್ಮ್ ಆಗ್ಬೇಕಾಗಿತ್ತು. ಅದು ಆಗದೆ ಇರುವುದರಿಂದ 2026ರಲ್ಲಿ ಹೊಸದಾದ ವೇಕೆನ್ಸಿಗಳನ್ನ ಅವರು ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥವ್ರು ಇನ್ನೊಂದು ಕೆಲ ಜನ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಅದೇನೇ ಇರ್ಲಿ, ಹೊಸದಾಗಿ ನೋಟಿಫಿಕೇಶನ್ ಬಂದ್ರೆ ಎಲ್ಲರಿಗೂ ಖುಷಿಯಾಗಿ ಇರ್ತತಿ. ಯಾಕಂದ್ರೆ ಮೊನ್ನೆ ನೋಡಿರ್ಬೋದು ನೀವು, ವೇಕೆನ್ಸಿಗಳು ತುಂಬಾ ಕಡಿಮೆ ಇದ್ದು, ಆದ್ರೆ ಈ ಸಲ ವೇಕೆನ್ಸಿಗಳು 62,000 ವೇಕೆನ್ಸಿಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಇನ್ನಷ್ಟೇ ಬಯಲಾಗಬೇಕಾಗಿದೆ. ಇದಕ್ಕೆ ಯಾಕಂದ್ರೆ ಯಾವುದೇ ರೀತಿಯ ಒಂದು ಏನಂದ್ರೆ ಒಂದು ನೋಟಿಸ್ ನಂಬರ್ ಇಲ್ಲ, ಮತ್ತೆ ಯಾವುದೇ ರೀತಿಯ RRB ಅಲ್ಲಿ ಪೋಸ್ಟ್ ಮಾಡಿಲ್ಲ. ಇದರಲ್ಲಿ ಕಾಲ್ಫಾರ್ಮ್ ಆದ್ರೂ ಸಹ ಏನು ಆಶ್ಚರ್ಯ ಪಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆದ್ದರಿಂದ ಯಾರೆಲ್ಲ ಈಗ ಎಕ್ಸಾಮ್ ಬರಿತಾ ಇದ್ರು ಅವರು ನಿಶ್ಚಿಂತೆಯಾಗಿ ಎಕ್ಸಾಮ್ ಬರ್ರಿ. 2026ರಲ್ಲಿ ಕಾಲ್ಫಾರ್ಮ್ ಆಯ್ತಂದ್ರೆ ಖಂಡಿತವಾಗಿಯೂ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಇನ್ನೊಂದ್ಸಲ ಎಕ್ಸಾಮ್ ಅನ್ನ ಬರಲಿಕ್ಕೆ ಪ್ರಿಪರೇಷನ್ ನಡೆಸುವುದರಂತೆ. ಈಗ ಸದ್ಯಕ್ಕೆ ಇದೊಂದು ಏನಂತಂದ್ರೆ ಒಂದು ವೈರಲ್ ನೋಟಿಸ್ ಅಂತ ಅಷ್ಟಾನೇ ಅರ್ಥ ಮಾಡ್ಕೊಡ್ರಿ. ಇದಕ್ಕೆ ಜಾಸ್ತಿ ಮನ್ನಣೆಯನ್ನ ಕೊಡೋದು ಬೇಡ. ಇದು ನಾವು ಒರಿಜಿನಲ್ ಅಂತ ಹೇಳೋದು ಬೇಡ, ಫೇಕ್ ಅಂತ ಹೇಳೋದು ಬೇಡ. ಯಾಕಂದ್ರೆ ಎಲ್ಲಿವರೆಗೆ ಒಂದು ಒರಿಜಿನಲ್ ಆದಂತ ಒಂದು ಅಫಿಸಿಯಲ್ ಆದಂತ ನೋಟಿಸ್ ಬರುದಿಲ್ಲೋ ಅಲ್ಲಿವರೆಗೂ ನಾವ್ ಇದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡೋದು ಬೇಡ. ಯಾಕಂದ್ರೆ ನಿಮಗೊಂದು ಅಪ್ಡೇಟ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಜನ ಏನಂದ್ರೆ ವಾಟ್ಸ್ಆಪ್ ಅಲ್ಲಿ ಶೇರ್ ಆಗ್ತಾ ಇತ್ತು, ತುಂಬಾ ಜನ ಮೆಸೇಜ್ ಪ್ರೈವೇಟ್ ಮೆಸೇಜಸ್ ಮಾಡಿದ್ರಿ, ಸರ್ ಈ ತರ ನೋಟಿಸ್ ಬರ್ತಾ ಇದೆ, ಇದರ ಒರಿಜಿನಲ್ ಫೇಕ್ ಅಂತ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಆದ್ರಿಂದ ವಿಡಿಯೋನ ಮಾಡ್ತಾ ಇದ್ರಿ ಸ್ನೇಹಿತರೆ. ಈಗ ನಾವ್ ಇದ್ರ ಬಗ್ಗೆ ಒಂದು ಒರಿಜಿನಲ್ ಒಪಿನಿಯನ್ ಕೊಡೋದಕ್ಕಿಂತ ಇದ್ರ ಬಗ್ಗೆ ವೇಟ್ ಮಾಡಿ ನೋಡದೆ ತುಂಬಾ ಪ್ರಾಶಸ್ತ್ಯ ಅನಿಸ್ತಾ ಇದೆ ಸ್ನೇಹಿತರೆ. ಬರ್ಲಿ, ಒಳ್ಳೆಯ ಹುದ್ದೆಗಳು ಏನಾರ ವಿದ್ಯಾರ್ಥಿಗಳಾಗಿ ಬರ್ಲಿ ಅಂತ ನಾವು ಆಸ್ತೀವಿ. ಅಲ್ಲಿವರೆಗೂ ವೇಟ್ ಮಾಡೋಣ. ಯಾರೆಲ್ಲ ಎಕ್ಸಾಮ್ ಬರ್ತಾ ಇದ್ರು ಅವ್ರಿಗೆಲ್ಲರೂ ಇನ್ನೊಂದ್ಸಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ.